ಫುಲ್ ಮೀಲ್ಸ್ ಆಯ್ತಾ? ಸೊ ಥ್ಯಾಂಕ್ ಯು. ಇವತ್ತು ಯಾರ್ಯಾರು ಬಂದಿದ್ದೀರಾ, ಫೋಟೋಗ್ರಫಿ ಅಸೋಸಿಯೇಷನ್, ಫೋಟೋಗ್ರಾಫರ್ಸ್, ಮೇಕಪ್ ಆರ್ಟಿಸ್ಟ್, ನನ್ನ ಫ್ಯಾಮಿಲಿ ಅಂಡ್ ಫ್ರೆಂಡ್ಸ್, ಎಲ್ಲ ಫ್ಯಾಮಿಲಿ ಅಂಡ್ ಫ್ರೆಂಡ್ಸ್, ಡೈರೆಕ್ಟ್ ಟಾಪಿಕ್ ಬರ್ತೀನಿ. ನಮ್ಗೆ ಚೇಂಬರ್ ಅಲ್ಲಿ ಫೋಟೋಗ್ರಫಿ ಅಸೋಸಿಯೇಷನ್ ಅವರು ಒಂದು ಕಂಪ್ಲೇಂಟ್ ಹಾಕಿದ್ದಾರೆ. ನಿಮ್ಗೆಲ್ಲಾದ್ರೂ ಫೋಟೋಗ್ರಾಫರ್ ನ ತಪ್ಪಾಗಿ ತೋರಿಸಿದೀನಿ ಅಂತ ಅನ್ಸ್ತಾ ಇದೆಯಾ? ಅವರು ಫ್ಲರ್ಟ್ ಅಂತಾನೆ ಹೇಳಿರ್ಬೋದು, ಬಟ್ ಫ್ಲರ್ಟ್ ಅಲ್ಲ ಅಲ್ವಾ? ಸೊ ನಾವು ಅದನ್ನ ಜಸ್ಟಿಫೈ ಮಾಡಕ್ ಟ್ರೈ ಮಾಡ್ತಾ ಇದ್ವಿ. ಆದ್ರೂ ಇವತ್ತು ACP ಆಫೀಸ್ಗೆ ಹೋಗ್ಬಿಟ್ಟು ಇನ್ನೊಬ್ರು ಫೋಟೋಗ್ರಾಫರು ಕಂಪ್ಲೇಂಟ್ ಲಾಂಚ್ ಮಾಡಿದ್ದಾರೆ. ಅದನ್ನ ಜಸ್ಟ್ ನಾನು ಕಾರ್ಯಕ್ರಮ ಶುರು ಆಗೋಕ್ಕಿಂತ ಮುಂಚೆ ಅಲ್ಲಿ ಹೋಗಿ ಬಂದೆ. ಸೊ ದಯವಿಟ್ಟು ಫೋಟೋಗ್ರಾಫರ್ಸ್ ಅಥವಾ ನನ್ನ ರಿಕ್ವೆಸ್ಟ್, ಪ್ಲೀಸ್ ಪಾಸ್ ದ ಮೆಸೇಜ್. ನಮ್ಮ ಸಿನಿಮಾದಲ್ಲಿ ಫೋಟೋಗ್ರಾಫರ್ ನ ಕೀಳವಾಗಿ ತೋರಿಸುವಂತ ಕಂಟೆಂಟ್ ಏನೂ ಇಲ್ಲ ಅಂತ. ಅಂಡ್ ಥ್ಯಾಂಕ್ ಯು ಫಾರ್ ಕಮಿಂಗ್. ಈ ಸಿನಿಮಾದಲ್ಲಿ ನನ್ನ ಟೀಮ್ ನ ಇಂಟ್ರೊಡ್ಯೂಸ್ ಮಾಡ್ತೀನಿ. ಫಸ್ಟ್ ವಿನಾಯಕ್ ನನ್ಗೆ ಇನ್ಸ್ಟಾಗ್ರಾಮ್ DM ಮಾಡಿದ್ರು. ಇನ್ಸ್ಟಾಗ್ರಾಮ್ DM ಮಾಡಿದ್ರು, ನಾನು ಅವ್ರನ್ನ ಕರೆದೆ, ಕತೆ ಹೇಳಿದ್ರು. ಅಂಡ್ ಗುರುವಣ್ಣ ಹತ್ರ ಕರ್ಕೊಂಡು ಹೋದೆ. ಗುರುವಣ್ಣ ಕತೆ ಕೇಳಿದ್ರು, ಗ್ರೀನ್ ಸೀನ್ ಕಲ್ಕೊಟ್ರು, ಆಮೇಲೆ ಓಕೆ ಅಂತೆ. ಅದಾದ್ಮೇಲೆ ನನ್ನ DOP ಮನೋಹರ್ ಜೋಶಿ ಸರ್, ನಾವು ಅಬ್ಬಬ್ಬ ಅಲ್ಲಿ ಕೆಲಸ ಮಾಡಿದ್ವಿ. ಅಂಡ್ ಮೋರ್ ದನ್ DOP ಈಸ್ ಮೈ ಬ್ರದರ್. ಅಂಡ್ ಈ ಸಿನಿಮಾದಲ್ಲಿ ಮೋರ್ ಆಫ್ ಅ ಕೋ ಡೈರೆಕ್ಟರ್ ಅಂತಾನೆ ಹೇಳ್ಬೋದು. ನಮ್ಮನ್ನ ಬಹಳ ತಿದ್ದಿ ಪ್ರತಿ ಸೆಷನ್, ಪ್ರತಿ ರೀಡಿಂಗ್ ಅಲ್ಲೂ ತುಂಬಾ ಟೈಮ್ ಸ್ಪೆಂಡ್ ಮಾಡಿ, ಅವ್ರಿಗೆ ಅವಶ್ಯಕತೆ ಇರ್ಲಿಲ್ಲ, ಅದು ಸ್ಪೆಂಡ್ ಮಾಡಿ ನಮ್ಮ ಈ ಪ್ರಾಡಕ್ಟ್ ಮಾಡಿದ್ದಾರೆ. ಅಂಡ್ ನಮ್ಮ ಡೈಲಾಗ್ ಬರ್ದಿರೋದು ಹರೀಶ್, ಫಸ್ಟ್ ಟೈಮ್. ಪೇಮೆಂಟ್ ಬಹಳ ಕಮ್ಮಿ ಕೊಟ್ಟಿದ್ದೀನಿ. ಅಂಡ್ ಕಿರಣ್, ಮೈ ಬ್ರದರ್. ನಾನು 2009 ಅಲ್ಲಿ ಸಿನಿಮಾ ಡೆಬ್ಯೂ ಆದಾಗ ನಮ್ಮ ಸಿನಿಮಾದ ಮೇನ್ ಹೀರೋ ಕಿರಣ್ ಅವರು, ಸೂರಜ್ ಅವರು ಪೆರೋಲ್ ಅಲ್ಲಿ. ಅಂಡ್ ನಾನು ಇವ್ರನ್ನ ಕಾಸ್ಟ್ ಮಾಡಿದ ಕಾರಣ ಇವ್ರ ಗುಣ. ಯಾಕಂದ್ರೆ ಯಾವತ್ತು ನಾನು ಹೀರೋ ಆಗಿದ್ದಾಗ ಇವರು ಈ ನೆವರ್ ಪುಟ್ ಮೀ ಡೌನ್, ತುಂಬಾ ಚೆನ್ನಾಗಿ ಟ್ರೀಟ್ ಮಾಡ್ತಾ ಇದ್ರು. ಅಂಡ್ ಈ ಪಾತ್ರ ನಾವು ಡೆವಲಪ್ ಮಾಡಿದಾಗ ಸೂರಜ್ ಅವ್ರನ್ನ ಅಪ್ರೋಚ್ ಮಾಡಿದ್ವಿ. ಅಂಡ್ ಹಿ ಆಕ್ಸೆಪ್ಟೆಡ್. ಥ್ಯಾಂಕ್ ಯು ಸೂರಜ್. ನಿಮ್ ತ್ಯಾಗಕ್ಕೆ ತುಂಬಾ ವಿಸಿಟ್ ಮಾಡ್ತೀವಿ. ಆಡಿಯನ್ಸ್ ಬ್ರೋ, ಫುಲ್ ಮೀಲ್ಸ್ ಹೇಗಿತ್ತು? ಮಿರಿಂಡಾ, ನಾನು ಇವ್ರನ್ನ ಫಾದರ್ ಅಂತ ಕರಿತೀನಿ. ಯಾಕಂದ್ರೆ ನಾವು ಹಿಂದಿನ ಸಿನಿಮಾ ಹಬ್ಬಬ್ಬ ಅಲ್ಲಿ ಮಾಡಿದಾಗ ಅಲ್ಲಿ ಫಾದರ್ ಅಂತ ತುಂಬಾ ಫೇಮಸ್ ಆಗಿದ್ದು. ಆಮೇಲೆ ಇದು ಒಂಥರ ಎಲ್ಲರಿಗೂ ಫಾದರೇ. ಥ್ಯಾಂಕ್ ಯು. ಬೇರೆ ತರ ನಿಮ್ ಜೊತೆನೆ ನಾನು ಸಿನಿಮಾ ಫುಲ್ ನೋಡಿದ್ದು. ಇದು ನೋಡಿದ್ಮೇಲೆ ಅನಿಸ್ತಾ ಇದೆ, ಮನಿ ಪ್ಲಾಂಟ್ ಅಲ್ಲೂ ಮನಿ ಬೆಳೆ. ಥ್ಯಾಂಕ್ ಯು. ಆಗ್ಲಿ, ನೀವು ಹೇಳ್ದಂಗೆ ಆಗ್ಲಿ. ಬಟ್ 10 ದಿನ ಡೇಟ್ಸ್ ಬ್ಯಾಲೆನ್ಸ್ ಇದೆ. ನಮ್ಮ ಡಿಸೈನರ್ ಐಶು ಫಸ್ಟ್ ಟೈಮ್ ಡೆಬ್ಯೂ ಮಾಡಿರೋದು. ಥ್ಯಾಂಕ್ಸ್ ಟು ತೇಜಸ್ವಿನಿ, ಅವ್ರ ಕಡೆಯಿಂದ ಇಂಟ್ರೊಡ್ಯೂಸ್ ಆಗಿದ್ದು. ತುಂಬಾ ಬಜೆಟ್ ಉಳಿಸಿದ್ದಾರೆ, ತುಂಬಾ ಟೈಮ್ ಕೊಟ್ಟಿದ್ದಾರೆ. ಥ್ಯಾಂಕ್ ಯು. ಪ್ರೊಡ್ಯೂಸರ್ ಆಂಗಲ್. ಸೊ ಚಂದ್ರಕಲಾ ಮೋಹನ್ ಮ್ಯಾಮ್, ಥ್ಯಾಂಕ್ ಯು. ಫುಲ್ ಮಿಲ್ಸ್ ಅಂದ್ರೆ ನಿಜವಾಗ್ಲೂ ಫುಲ್ ಮಿಲ್ಸ್ ತರನೇ ಫೀಲ್ ಆಯ್ತು. ತುಂಬಾ ದೊಡ್ಡದಾಗಿ ಅಂತ ತೇಗ್ ಬರೋ ತರ ಆಯ್ತು. ಖುಷಿ ಆಗಿದೆ ಅನ್ಕೋತೀನಿ. ನಿಜವಾಗ್ಲೂ ನಮ್ಮ ಸಿನಿಮಾ ಎಷ್ಟು ಚೆನ್ನಾಗಿದೆ ಅಂದ್ರೆ ತುಂಬಾನೇ ಚೆನ್ನಾಗಿದೆ. ನಮ್ಮ ಕನ್ನಡ ಸಿನಿಮಾ ಕನ್ನಡದವರು ನೋಡಿ ನೀವೆಲ್ಲರೂ ಹರಿಸ್ಬೇಕು. 100 ದಿವಸ ಹೋಗೋ ತರ ನೀವೆಲ್ಲರ ಆಶೀರ್ವಾದ ಬೇಕು. ಮತ್ತೆ ನಮ್ಮ ಟೀಮ್ ನಿಜವಾಗ್ಲೂ ತುಂಬಾ ಚೆನ್ನಾಗಿದೆ. ನಮ್ಮ ಹೀರೋಯಿನ್ಸ್ ಇಬ್ರು, ನಮ್ಮ DOP ಅವರು ತುಂಬಾ ಚೆನ್ನಾಗಿ ಕೆಲಸ ಮಾಡಿದ್ದಾರೆ. ನಮ್ಮ ಲಿಕ್ಕಿ ಶೆಟ್ಟಿ ಅವರು ವಾಯ್ಸ್ ಅಂತೂ ಇಡೀ ಸಿನಿಮಾಗೆ ಒಂಥರ ಗರ್ಜಿಸುತ್ತೆ. ಅವ್ರ ವಾಯ್ಸ್ ತುಂಬಾ ಚೆನ್ನಾಗಿದೆ, ತುಂಬಾ ಸ್ವೀಟ್ ಆಗಿದೆ. ಮತ್ತೆ ಕಿರಣ್ ಅವರು ಅದ್ಭುತವಾಗಿ ನೀವು ಹೇಳ್ದಂಗೆ ಇಷ್ಟು ಒಳ್ಳೆಯವರಿದ್ದಾರೆ, ತ್ಯಾಗ ಮಾಡ್ಬಿಟ್ರು ಅವ್ರಿಗೇನೆ. ಈಗ ಆಟದವ್ರು ಕಮ್ಮಿ ಅಲ್ವಾ, ಬಟ್ ಇದಾರೆ ಇಂಥವ್ರು. ಆಮೇಲೆ ನಮ್ಮ ವಿನಾಯಕ್ ಡೈರೆಕ್ಟರ್ಗೆ ಥ್ಯಾಂಕ್ಸ್. ಮತ್ತೆ ನಮ್ಮ ಡೈಲಾಗ್ ಬರ್ತಿರೋರಿಗೆ ನಿಜವಾಗ್ಲೂ ಅವ್ರು ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಕಾಗಲ್ಲಪ್ಪ. ಅದೆಷ್ಟು ಚೆನ್ನಾಗಿ ಫೀಲ್ ಮಾಡಿದ್ದಾರೆ ದೊಡ್ಡ ಡೈಲಾಗ್ಸ್. ನೀವೆಲ್ಲರೂ ಎಂಜಾಯ್ ಮಾಡ್ತೀರಾ ಅಂದ್ರೆ ಅವರ ಕ್ರೆಡಿಟ್ ಅದೆಲ್ಲ. ನಿಜವಾಗ್ಲೂ ಒಳ್ಳೇದಾಗ್ಲಿ. ನಮ್ಮ ಸಿನಿಮಾ ನೋಡಿ ದಯವಿಟ್ಟು ಎಲ್ಲರೂ ಹರಿಸಿ. ಒಳ್ಳೇದಾಗ್ಲಿ. ನಮ್ಮ ಮಂಗಳೂರು ಹೆಂಗನ್ಸ್ತಾ?
ಆಧಾರ್ ಕಾರ್ಡ್ ಎಲ್ಲಿ? ಅವ್ರದ್ದು ಆಧಾರ್ ಕಾರ್ಡ್ ಅಲ್ಲೇ ಬಿಟ್ಟೋಗಿದ್ದಾರೆ. ಸೊ ಆದಿ ಮಂಗಳೂರಿನ ಟ್ಯಾಲೆಂಟ್. ನಾನು ಮಂಗಳೂರಲ್ಲಿ ಒಂದು ಪ್ರಾಜೆಕ್ಟ್ ಮಾಡ್ಬೇಕಾದ್ರೆ 4 years ಬ್ಯಾಕ್ ಮೀಟ್ ಮಾಡಿದ್ದು. ಆವಾಗಲೇ ನಾನು ಅವ್ರಿಗೆ ಹೇಳಿದೆ ಆದಿ ನೆಕ್ಸ್ಟ್ ಪ್ರಾಜೆಕ್ಟ್ ಮಾಡಿದಾಗ ವರ್ಕ್ ಮಾಡೋಣ ಅಂತ. ಐ ಅಪ್ರೋಚ್ ಹಿಮ್ ಅಂಡ್ ಹಿ ವರ್ಕ್ ಅಂಡ್ ಹಿ ಅಗ್ರಿ ಟು ವರ್ಕ್. ಥ್ಯಾಂಕ್ ಯು ಆದಿ, ನಿಮ್ ಪಾತ್ರ ತುಂಬಾ ಚೆನ್ನಾಗಿ ಸೆಟ್ ಆಗಿದೆ. ಅಂಡ್ ಇವತ್ತು ರಂಗಾಯಣ ರಘುವಣ್ಣ ಬರಕ್ಕಾಗಿಲ್ಲ, ಅವ್ರದ್ದು ಮನೆಯದೊಂದು ಪೂಜೆ ನಡೀತದೆ ಅದಕ್ಕೋಸ್ಕರ. ಅಂಡ್ ಥ್ಯಾಂಕ್ ಯು ರಂಗಣ್ಣ, ರಾಜೇಶ್, ಎವ್ರಿವನ್. ಅಂಡ್ ಶ್ವೇತಾ ಅವ್ರು ಇದ್ದಾರೆ, ನಮ್ಮ ಹೀರೋಯಿನ್ಸ್ಗೆ ಮೇಕಪ್ ಮಾಡಿದಂತವ್ರು. ಸೊ ನಮ್ಮ ಹೀರೋಯಿನ್ಸ್ ತರ ಕಾಣಕ್ಕೆ ಕಾರಣ ಇದೆ, ಮೇಕಪ್ ಆರ್ಟಿಸ್ಟ್ಗೆ ಮೇಕಪ್ ಮಾಡಿದ್ದಾರೆ. ಸೊ ಓಕೆ, ಐ ಕಮ್ ಟು ದ ಹೀರೋಯಿನ್ಸ್. 2 ಪಾಸಿಟಿವ್, 2 ಬ್ಯೂಟಿಫುಲ್ ಗರ್ಲ್ಸ್. ನನ್ನ ಇಡೀ ಜರ್ನಿಯಲ್ಲಿ ನನಗೆ ಕಾನ್ಸೆಪ್ಟ್ ಮಾಡೋದಾಗ್ಲಿ, ನಮ್ದು ಏನ್ ನೋಡ್ತಾ ಇದ್ದೀರಾ ಇನ್ಸ್ಟಾಗ್ರಾಮ್ ಅಲ್ಲಿ, ಸೋಷಿಯಲ್ ಮೀಡಿಯಾಲಿ ರೀಲ್ಸ್ ನ ನಾವು 4 ಜನ ಸೇರ್ಕೊಂಡೆ ಮಾಡ್ತಾ ಇರೋದು. ತಪಸ್ ಮಾಡೋ ರೀಲ್ ಕೂಡ ಸುಮ್ನೆ ತೇಜಸ್ವಿನಿ ಅವರು ತಪಸ್ ಮಾಡ್ತಾ ಇದ್ರು. ನಾವು ಬೆಳಿಗ್ಗೆ ಅಲ್ಲಿ ಜಪ ಮಾಡ್ತಾ ಇದ್ರು. ಸೊ ನಾವ್ ಹೇಳಿದ್ವಿ ತೇಜಸ್ವಿನಿ ಅವರೇ ಜಪ ಮಾಡ್ತೀರಾ, ಇದ್ರಲ್ಲಿ ಒಂದು ರೀಲ್ ಮಾಡ್ಬೇಡ ಅಂತ. ಓಕೆ ಅಂತ ಮಾಡಿದ್ರೆ ಅದೇ 6 ಲಕ್ಷ ಹೋಗ್ಬಿಟ್ಟಿದೆ 2 ದಿನದಲ್ಲಿ. ಸೊ ಎನಿವೇಸ್, ತೇಜಸ್ವಿನಿ ಅವ್ರನ್ನ ಫಸ್ಟ್ ನಾವು ಅಪ್ರೋಚ್ ಮಾಡಿದ್ದು ನಮ್ಮ ಸಿನಿಮಾ ಮಾಡೋಕ್ಕೋಸ್ಕರ. ಅಂಡ್ ಶಿ ಅಗ್ರೀಡ್ ಟು ಡೂ ಇಟ್. ಥ್ಯಾಂಕ್ ಯು ತೇಜಸ್ವಿನಿ, ಯು ಡನ್ ಅ ಗ್ರೇಟ್ ಜಾಬ್ ಅಂಡ್ ಐ ಆಮ್ ಶೂರ್ ಯು ಡೂ ಅ ಲಾಟ್ ಆಫ್ ವರ್ಕ್ ಇನ್ ಕನ್ನಡ. ಬಂಗಾರಿ ನನ್ನ ಫಸ್ಟ್ ಫಿಲ್ಮ್ ಸಂಕಷ್ಟಕರ ಗಣಪತಿಯಲ್ಲಿ ಹೀರೋಯಿನ್ ಆಗ್ಬೇಕಾಗಿದ್ದು, ಕಾರಣದಿಂದ ಆಗ್ಲಿಲ್ಲ. ಅಂಡ್ ಐಮ್ ಥ್ಯಾಂಕ್ಫುಲ್ ದಟ್ ಅದಾಗ್ಲಿಲ್ಲ, ಯಾಕಂದ್ರೆ ಇವಾಗ ಕಾಸ್ಟ್ ಆಗ್ತಿರ್ಲಿಲ್ಲ ಇಲ್ಲಾಂದ್ರೆ. ಥ್ಯಾಂಕ್ ಯು ಖುಷಿ, ಗ್ರೇಟ್ ಸಪೋರ್ಟ್ ಅಂಡ್ ಯು ಡೂ ಗ್ರೇಟ್ ಎನಿ ವಿಚ್ ವೇಸ್. ನೀವು ಚೆನ್ನಾಗೇ ಮಾಡ್ತಾ ಇದ್ದೀರಾ. ಎಸ್, ಐ ಜಸ್ಟ್ ಪಾಸ್. ನೀವೆಲ್ಲರೂ ಇವತ್ತು ಬಂದಿದ್ದು ನಮ್ಗೆ ತುಂಬಾನೇ ಖುಷಿ ಇದೆ. ಥ್ಯಾಂಕ್ ಯು ಸೋ ಮಚ್ ಅಂಡ್ ಯು ಗೈಸ್ ಆರ್ ರಿಯಲ್ ಹೀರೋಸ್ ಫಾರ್ ಅಸ್ ಟು ಸಿ ಸೋ ಬ್ಯೂಟಿಫುಲಿ ಆನ್ ಸ್ಕ್ರೀನ್. ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ನೀವೆಲ್ಲರೂ ಇಷ್ಟಪಟ್ಟಿದ್ದೀರಾ ಅಂತ ಅನ್ಕೊಂಡಿದೀವಿ. ಅಂಡ್ ನಮ್ದು ಒಂದೇ ರಿಕ್ವೆಸ್ಟ್ ಏನಂದ್ರೆ, ದಯವಿಟ್ಟು ಸ್ಪ್ರೆಡ್ ದ ವರ್ಡ್. ಯಾಕಂದ್ರೆ ಇವಾಗ ಕನ್ನಡ ಚಿತ್ರರಂಗ ನೀವು ಹೆಂಗೆ ನಡೀತಿದೆ ಅಂತ ನಿಮಗೂ ಗೊತ್ತು. ಅಂಡ್ ನಾವ್ ಯಾರು ಸ್ಟಾರ್ಸ್ ಅಲ್ಲ, ಸೊ ಒಳ್ಳೆ ಕಾಂಟೆಂಟ್ ಮುಖಾಂತರ ಬಂದಿದ್ದೀವಿ. ನೀವು ಥಿಯೇಟರ್ಗೆ ಬರಬೇಕು ಅಂತ ಕೇಳ್ಕೊತೀನಿ. ಯಾಕಂದ್ರೆ ಇಟ್ಸ್ ಅ ಬಿಗ್ ಟಾಸ್ಕ್ ಫಾರ್ ಅಸ್ ಟು ಫಿಲ್ ದ ಥಿಯೇಟರ್ಸ್. ದಯವಿಟ್ಟು ನಿಮ್ಮ ಪ್ರೀತಿ ನಮ್ಮ ಫುಲ್ ಮೀಲ್ಸ್ ಇರಲಿ. ಅಂಡ್ ಥ್ಯಾಂಕ್ ಯು ಗುರು ಸರ್. ಸಾಕಷ್ಟು ದಿನಗಳಾದ್ಮೇಲೆ ನಿಮ್ ಮ್ಯೂಸಿಕ್ ನಮ್ಮ ಸಿನಿಮಾಗೆ, ದಟ್ ಮೇಕ್ಸ್ ಅಸ್ ರಿಯಲಿ ಸ್ಪೆಷಲ್. ಥ್ಯಾಂಕ್ ಯು ಸೋ ಮಚ್. ಇಷ್ಟ ಆಯ್ತಾ? ಇನ್ನೂ ಒಂದು ಫೋಟೋಗ್ರಫರ್ ಅಸೋಸಿಯೇಷನ್ಸ್ ಅವರೇ, ಥ್ಯಾಂಕ್ ಯು. ಐ ಆಮ್ ಸೋ ಸಾರಿ, ನಾನು ಫ್ಲರ್ಟ್ ಅಂದಿದ್ದು ನನ್ನ ಬಾಯ್ ಫ್ರೆಂಡ್ಗೆನೆ. ಏನೋ ಸೊ ಇದನ್ನೆಲ್ಲ ತಲೆಗೆ ಇಟ್ಕೋಬೇಡಿ. ಎಲ್ಲ ಫೋಟೋಗ್ರಫರ್ಸ್ ಏನು ತಪ್ಪಿಲ್ಲ ಅಲ್ವಾ? ಥ್ಯಾಂಕ್ ಯು ಸೋ ಮಚ್. ಸೂಪರ್. ಫೋಟೋಗ್ರಾಫರ್ಸ್ ಯಾರಿಗೆ ಬೇಸರ ಆಗಿಲ್ಲಲ್ಲ? ಫ್ಲರ್ಟ್ ಅಂದ್ರು, ಫ್ಲರ್ಟ್ ಇನ್ ಅರ್ಥ ಏನಂದ್ರೆ ಇಂಟ್ರೆಸ್ಟ್ ಇಲ್ದಿದ್ರು ಇಂಟ್ರೆಸ್ಟ್ ತೋರಿಸೋದು ಫ್ಲರ್ಟ್ ಅಂತಾರೆ. ಸುಮ್ನೆ ನೀನ್ ಚೆನ್ನಾಗಿದೆಯಾ ಅಂತ ಹೇಳೋದು ಅದು ಆಕ್ಚುಲಿ ಫ್ಲರ್ಟ್. ಅದು ಆಕ್ಚುಲಿ ಕ್ಯಾಮರಾಮನ್ ಸ್ವಲ್ಪ ಮಾಡಬೇಕಾಗತ್ತೆ, ಇಲ್ಲಾಂದ್ರೆ ಕಾನ್ಫಿಡೆನ್ಸ್ ಬರೋದಿಲ್ಲ ಮಾಡೆಲ್ಗಳಿಗೆ. ಇದ್ರಲ್ಲಿ ಲಕ್ಕಿ ಹೆಸರು ಮಾತ್ರ ಹೇಳುದು. ಲಕ್ಕಿ ಆಕ್ಚುಲಿ ವಿನಾಯಕ್. ಯಾರಾದ್ ನಂಬ್ತೀರಾ? ಬರೀ ಇನ್ಸ್ಟಾಗ್ರಾಮ್ ಅಲ್ಲಿ DM ಮಾಡಿ ಒಂದು ಅವಕಾಶಕ್ಕೆ ಇಟ್ಸ್ಕೊಳ್ಳಿ. ನಾವೆಲ್ಲ 10 ವರ್ಷ ಸೈಕಲ್ ಹೊಡಿತೀವಿ. ಸೊ ಆಕ್ಚುಲಿ ಒಂದು ಖುಷಿ ಅಂದ್ರೆ ಲಿಖಿತ್ ಧೈರ್ಯಕ್ಕೆ ಮೆಚ್ಚಬೇಕು. ಈಗ ಬಿಗೆ ಆಫ್ಕೋರ್ಸ್ 3rd ಫಿಲ್ಮ್, ಬೇಸಿಕಲಿ ಸ್ಟಿಲ್ ನ್ಯೂ ಕಮ್. ಯಾರೋ ಒಬ್ಬ ಹೊಸ ನಿರ್ದೇಶಕ, ಹೊಸ ರೈಟರು, ಹೊಸ ಮೇಕಪ್ ಆರ್ಟಿಸ್ಟ್, ಹೊಸ ಕಾಸ್ಟ್ಯೂಮರ್, ಇದೆಲ್ಲ ಹಾಕೊಂಡು ಮಾಡಕ್ ನಿಜವಾಗಿ ಎದೆಗಾರಿಕೆ ಬೇಕು. ಐ ಥಿಂಕ್ ಒಂದು ಕನ್ನಡ ಖುಷಿ ಆಯ್ತದು. ಆಕ್ಚುಲಿ ಕತೆ ಕೇಳಬೇಕಾದ್ರೆ ನನಗೆ ಇದು ವಾಸ್ ವೆರಿ ಡಿಫ್ರೆಂಟ್. ಫಿಲ್ಮ್ ಕತೆ ರೆಗ್ಯುಲರ್ ಕತೆ ತರ ಇರಲಿಲ್ಲ. ಒಬ್ಬ ಹೀರೋ ವೈಭವೀಕರಿಸೋದು ಯಾವುದೇ ಇರಲಿಲ್ಲ. ಇಟ್ ವಾಸ್ ಪಕ್ಕದ ಮನೆಯಲ್ಲಿ. ಯಾವತ್ತೂ ನಮ್ಮಲ್ಲಿ ಒಂದಷ್ಟು ಕಾಣ್ತೀವಿ, ಮಾವ ಅವನ ಅಂದ್ರೆ ಅಕ್ಕನ ಮಗನ ಯೂಶುವಲಿ ಮನೆಯಲ್ಲಿ ಇಟ್ಕೋತಾರೆ, ನನ್ನ ಮಗಳಿಗಾಗತ್ತೆ, ಈ ತರದ್ದು ತುಂಬಾ ಆಕ್ಚುಲಿ ನಮ್ಮ ಸುತ್ತ ನಡೀತಾ ಇರುತ್ತೆ. ಸೊ ಆಲ್ ದಿಸ್ ಸ್ಮಾಲ್ ಸಬ್ಜೆಕ್ಟ್ಸ್ ಇದು ನಮ್ಮ ಸುತ್ತ ನಡೀತಾ ಇರುತ್ತೆ. ಸೊ ಐ ಫೆಲ್ಟ್ ಇಟ್ ವಾಸ್ ರಿಯಲಿ ಡಿಫ್ರೆಂಟ್ ಮತ್ತು ಚೆನ್ನಾಗಿ ಮಾಡಿದ್ದಾರೆ. ಅಂಡ್ ಇವನ್ ಕಿರಣ್ ಕೇಳಿದೆ ಆಮೇಲೆ ಏನಕ್ಕೆ ಬಿಟ್ಕೊಟ್ಟೆ ಅಂತ. ಬಿಟ್ಕೊಟ್ಟಿದ್ದು ಒಳ್ಳೇದಾಯ್ತು ಅಂತ ಹೇಳಿದ್ರು. ಸೊ ಇದು ಅಗೇನ್ ಇಟ್ಸ್ ನಾಟ್ ಈಸಿ. ಅಂದ್ರೆ ಆ ಕ್ಯಾರೆಕ್ಟರ್ ನ ಪೋರ್ಟ್ರೇ ಮಾಡಿ ಅದು ಕನ್ವಿನ್ಸ್ ಆಗ್ಬೇಕು, ತ್ಯಾಗ ಮಾಡಿದ ಅಂತ. ಇಲ್ಲ ಸ್ವಲ್ಪ ಡ್ರಾಮಾಟಿಕ್ ಅಂತ ಅನ್ಸುತ್ತೆ,
ಒಂದು ಡೈಲಾಗ್ ಅಲ್ಲಿ ಅದನ್ನ ಕನ್ವೆ ಮಾಡೋದೆಲ್ಲ ಒಪ್ಕೊಳ್ಳೋದು, ಆ ಇಮೋಷನ್ಸ್ ಅನ್ನ ಆಕ್ಚುಲಿ ತುಂಬಾ ಚೆನ್ನಾಗಿ ಐ ಥಿಂಕ್ ಆ ಪೋರ್ಷನ್ ಅಲ್ಲಿ ಪುನಃ ಬ್ರೋ ಬ್ರೋ ಅಂತ ಹೇಳಿ ಕಾಮಿಡಿಯಲ್ಲಿ ಅದನ್ನ ಕನ್ವಿನ್ಸ್ ಮಾಡಿ ಸ್ಟೈಲ್ ತುಂಬಾ ಇಷ್ಟ ಆಯಿತು. ಇಟ್ ಇಸ್ ವೆರಿ ನ್ಯಾಚುರಲ್. ಆಮೇಲೆ ಆ ಕ್ಯಾರೆಕ್ಟರ್ಗೆ ಅರ್ಧ ಜೀವ ತುಂಬಿದ್ದಾರೆ. ಐ ಥಿಂಕ್ ಲವ್ಡ್. ಐ ಥಿಂಕ್ ಪ್ರತಿಯೊಬ್ರು ಮಿರಿಂಡಾ ಆಗಲಿ, ಅಫ್ಕೋರ್ಸ್ ಲಿಖಿತ್ ಇಸ್ ಡನ್ ಇಸ್ ವಂಡರ್ಫುಲ್ ಜಾಬ್. ಅಂಡ್ ಮೈ ಫೇವರಿಟ್ ವಾಸ್ ದ ಹೀರೋಯಿನ್. ಎಕ್ಸ್ಪ್ರೆಷನ್ಸ್ ವಾಸ್ ಅಮೇಸಿಂಗ್. ತೇಜಸ್ವಿನಿ, ಎವ್ರಿಬಡಿ ಅವರ ರೋಲ್ ನನ್ನ ಲೆಕ್ಕದಲ್ಲಿ ಪಕ್ಕ ರಘು ಸರ್. ಆಮೇಲೆ ಅವ್ನು ಆಕ್ಚುಲಿ ನನಗೆ ನೋಡೋದು ಇಷ್ಟು ಡೀಸೆಂಟ್ ಅಂತ ಗೊತ್ತಿರಲಿಲ್ಲ. ನಿನ್ನೆ ಭೇಟಿಯಾಗಿದ್ದು ನಾನು ಎಷ್ಟು ನ್ಯಾಚುರಲ್ ಆಗಿ ಇಟ್ಕೊಂಡಿದ್ದೇನೆ ಅಂದ್ರೆ ಇದು ರೆಗ್ಯುಲರ್ ಗಿರಾಕಿ ಅಂತ ಅನ್ಕೊಂಡೆ. ಸೊ ಐ ಥಿಂಕ್ ಇಟ್ ವಾಸ್ ನೈಸ್ ಟು ಬಿ ಪಾರ್ಟ್ ಆಫ್ ಅ ಯಂಗ್ ಟೀಮ್ ವಿಚ್ ಲಾಟ್ ಆಫ್ ಅಂದ್ರೆ ಹುರುಪಿತ್ತು ಏನೋ ಮಾಡಬೇಕು ಅಂತ. ನನಗೆ ತುಂಬಾ ಇಷ್ಟ ಆಯ್ತು. ಸೊ ಐ ಥಿಂಕ್ ಐ ಸ್ಪೆಂಡ್ ರಿಯಲಿ ಗುಡ್ ಟೈಮ್ ವಿತ್ ದಿಸ್ ಗೈಸ್. ಲವ್ ದ ಪ್ರಾಸೆಸ್. ನಾವೆಲ್ಲ ಬೇಸಿಕಲಿ ವಿ ಡೋಂಟ್ ಬಾದರ್ ಅಬೌಟ್ ರಿಸಲ್ಟ್ಸ್. ವಿ ಲೈಕ್ ದ ಪ್ರಾಸೆಸ್. ಇಷ್ಟೊಳಗೆ ಪ್ರತಿಯೊಂದು ಪ್ರಾಜೆಕ್ಟ್ ಬರುವಾಗ ಹೊಸ ಡೈರೆಕ್ಟರ್ಸ್, ಹೊಸ ಟೀಮ್, ಇವ್ರ ಜೊತೆ ವರ್ಕ್ ಮಾಡೋದೊಂದು ನಮಗೆ ಎಕ್ಸ್ಪೀರಿಯನ್ಸ್. ಅದರಲ್ಲಿ ಆ ಸುಖ ಸಿಗೋದು, ಖುಷಿ ಸಿಗೋದು ಎಲ್ಲೂ ಸಿಗಲ್ಲ. ಅಂಡ್ ಐ ಲವ್ ದ ಟೀಮ್. ಅಂದ್ರೆ ಒಂದು ಒಗ್ಗಟ್ಟಿತ್ತು ಈ ಟೀಮ್ ಅಲ್ಲಿ. ಟೋಟಲ್ ಎಲ್ಲರೂ ಜೊತೆಗಿದ್ದಾರೆ. ಇಲ್ಲದ ಒಂದೊಂದು ಟೀಮಿಗೆ ಯಾರು ಬರಲ್ಲ, ಪಬ್ಲಿಸಿಟಿ ನಾನು ಬರಲ್ಲ, 25 ಜಗಳ ಗಿಗಳಾಗತ್ತೆ. ಇಷ್ಟು ಸಣ್ಣ ಪ್ರೊಡಕ್ಷನ್ ಅಲ್ಲಿ ಇಷ್ಟು ಜೊತೆಗಿದ್ದಾರೆ ಅನ್ನೋದೇ ದೊಡ್ಡ ವಿಷಯ. ಸೊ ಕಂಗ್ರ್ಯಾಚುಲೇಷನ್ಸ್ ಟೀಮ್.